ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರೆ ಏನು ವಿಶೇಷ? ನಮ್ಮ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೋಸ್ಕರ ಬಂದಿದ್ದೆ. ವಿಶೇಷವಾಗಿ ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮ, ನನ್ನ ಮಗನ ಮದುವೆಗೆ ಒಂದು ಕಾರ್ಯಕ್ರಮಕ್ಕೋಸ್ಕರ ಆಮಂತ್ರಣವನ್ನು ಕೊಡ್ಲಿಕ್ಕೋಸ್ಕರ ಬಂದಿದ್ದೆ. ಸಮಯ ಕೊಟ್ಟಿದ್ರು, ಹಾಗೆ ಒಂದು 5 ನಿಮಿಷ ಅವರು ಸಮಯ ಕಳೆದು ಬೇರೆ ನಮ್ಮ ಕ್ಷೇತ್ರದ ಬೇರೆ ಅಭಿವೃದ್ಧಿ ವಿಚಾರ ಕೂಡ ಮಾತಾಡೋದು ಕೆಲಸ ಆಗಿತ್ತು. ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಆ ಥರ ವೈಯಕ್ತಿಕ ಕಾರ್ಯಕ್ರಮ ಬಿಟ್ಟರೆ ಬೇರೆ ಇನ್ಯಾವುದೂ ಏನಿಲ್ಲ. ಆಮಂತ್ರಣ ಕೊಟ್ಟು ಬಂದಿದ್ದೀನಿ ಅಷ್ಟೇ. ಯಾರನ್ನು ಭೇಟಿ ಮಾಡಿದ್ರು? ಸಹಜ, ಒಂದು ಅಧಿಕಾರದಲ್ಲಿದ್ದಾಗ, ಸರ್ಕಾರ ಇದ್ದಾಗ, ಕ್ಷೇತ್ರದ ಒಂದು ಅಭಿವೃದ್ಧಿ ವಿಚಾರದಿಂದ ಎಲ್ಲರೂ ಬರ್ತಾರೆ. ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವಿಚಾರದಲ್ಲಿ ಚುನಾಯಿತ ಪ್ರತಿನಿಧಿಗಳು ಬರೋದು ಹೋಗೋದು ಸಹಜ. ಅದ್ಬಿಟ್ಟು ಬೇರೆ ಯಾವುದಕ್ಕೇನು ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. ನಾನು ಕೂಡ ನನ್ನ ಮಗನ ಮದುವೆ, ಹಾಗಾಗಿ ವಿನಂತಿ ಅವ್ರಿಗೆ ಆಮಂತ್ರಣಕ್ಕೋಸ್ಕರ ಬರ್ತೀನಿ ಅಂತ ಕೂಡ ಒಪ್ಪಿಕೊಂಡಿದ್ದೆ. ಸರ್, ಈಗ ರಾಜ್ಯ ಸರ್ಕಾರ ಜಾತಿ ಗಣತಿ ಮಂಡನೆ ಮಾಡಿದೆ. ಕೆಲವರು ಪರ ವಿರೋಧ ಚರ್ಚೆ ನಡೆದಿದೆ. ಲಿಂಗಾಯತ ಸಮುದಾಯ ಅಂಕಿಅಂಶ ತಪ್ಪಾಗಿದೆ ಅನ್ನುವಂಥ ಒಂದು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಇಲ್ಲಿ ರಾಜಕೀಯ ಪಕ್ಷವಾಗಿ ಪರ ವಿರೋಧ ಚರ್ಚೆ ಮಾಡೋಕ್ಕಿಂತ ಆ ಸಮಾಜದ ಮಧ್ಯದಲ್ಲೇ ಇವತ್ತು ಪತ್ರಿಕಾ ಹೇಳಿಕೆಗಳು, ಪತ್ರಿಕಾಗೋಷ್ಠಿಗಳು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಅನೇಕ ಸಮಾಜಗಳಿಗೆ ಅವರೇ ವ್ಯತಿರಿಕ್ತವಾದಂತಹ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲದೂ ಕೂಡ ಗಣನೆಗೆ ತೆಗೆದುಕೊಂಡು ಕೂಲಂಕುಷವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.